ಇದು ಖಾಲಿ ಚುಂಬ, ತುಂಬಿದ ಚುಂಬ, ನೀರಿದೆಯಾ ಇಲ್ವಾ ಪ್ರಶ್ನೆಗಳ ಹತ್ತಾರು. ಮೊನ್ನೆ ಮಾಜಿ ಪ್ರಧಾನಿ ಗೌಡ್ರು ಮಾತ್ರ ಇದು ಚುಂಬಲ್ಲ ಅಕ್ಷಯ ಪಾತ್ರೆ ಅಂತ ವ್ಯಾಖ್ಯಾನಿಸಿದ್ದಾರೆ. ಅಷ್ಟಾದ್ರೂ ಟ್ಯಾಂಕರ್ ಬಳಿ ನೀರು ತುಂಬೋಕೆ ಸಾಲುಗಟ್ಟಿದ ಮಹಿಳೆಯರಿಗಿಂತ ನಾಯಕರ ನಡುವೆನೆ ಚೊಂಬು ಗದ್ದಲ ಮಾತ್ರ ನಿಲ್ತಾ ಇಲ್ಲ. ಏಟು ಎದಿರೇಟುಗಳ ಪ್ರದರ್ಶನ ಅಂತ್ಯ ಕಾಣ್ತಾ ಇಲ್ಲ. ರಾಜ್ಯದಲ್ಲಿ ಸದ್ಯ ಚೊಂಬು ಪಾಲಿಟಿಕ್ಸ್ ಭಾರಿ ಸದ್ದು. ಇದೇ ಚೊಂಬಿಗಾಗಿ ವಾಕ್ ಸಮರ ಜೋರಾಗಿದೆ. ಈ ಸಮರದಲ್ಲಿ ಚಿಪ್ಕೋ ಚಳುವಳಿ ಅಲ್ಲಲ್ಲ, ಚಿಪ್ಪು ಚಳುವಳಿಗೆ ಕಮಲ ನಾಯಕರು ಅಡಿಪಾಯ ಹಾಕಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಅನುದಾನಕ್ಕಾಗಿ ಕೆರೆದಿದ್ದ ಕಾಂಗ್ರೆಸ್ಗೆ ಸಿಕ್ಕಿದ್ದು ಚೊಂಬು. ಈ ಚೊಂಬೆ ಈಗ ಹಸ್ತಕ್ಕೆ ಆಸರೆ. ಇವತ್ತು ಸಹ ಕಾಂಗ್ರೆಸ್ ನಾಯಕರು ಬೆಳಗಿದ್ದು ಚೊಂಬೇಶ್ವರನನ್ನ ನೆನೆದಿದ್ದಾರೆ. ಲೋಕ ಅಖಾಡದಲ್ಲಿ ಚೊಂಬು ಸದ್ದು ಗದ್ದಲ. ಚೊಂಬಿನ ಸುತ್ತ ಏಟು ಎದಿರೇಟಿನ ಸುರಿಮಳೆ. ಮೋದಿ ಹೇಳಿದ್ದನ್ನ ಏನನ್ನೂ ಮಾಡಿಲ್ಲ, ಖಾಲಿ ಚೊಂಬು ಕೊಟ್ಟಿದ್ದಾರಲ್ಲ, ಅದಕ್ಕೆ ಜಾಹೀರಾತು ಕೊಟ್ಟಿದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಹಳ್ಳಿನಲ್ಲಿ ಗಾದೆ ಇದೆ ಗೊತ್ತಾ, ನಿಮ್ ಕೈಗೆ ಏನ್ ಕೊಟ್ರು ಅಂದ್ರೆ ಖಾಲಿ ಚೊಂಬು ಕೊಟ್ರು ಅಂತ. ಈ ದೇಶದ ಪ್ರಧಾನಮಂತ್ರಿ ಇವತ್ತಿನವರೆಗೆ ಅವ್ರು ಹೇಳಿರ್ತಕ್ಕಂಥದ್ದು ಒಂದೂ ಮಾಡಿಲ್ಲ, ಫುಲ್ಫಿಲ್ ಮಾಡಿದಾರ. ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆನೆಲ್ಲ ಅನ್ಯಾಯ ಆಗಿದೆ. 15ನೇ ಹಣಕಾಸಿನ ಆಯೋಗದವರು ಏನು ಶಿಫಾರಸು ಮಾಡಿದ್ರು ಅದನ್ನು ಕೊಡಲಿಲ್ಲ. ಅವ್ರು ಏನೂ ಮಾಡದೇನೆ ಮತ್ತೆ ಚಿಪ್ ಕೊಟ್ಟವ್ರಲ್ವಾ, ಖಾಲಿ ಚೊಂಬು ಕೊಟ್ಟವ್ರಲ್ವಾ, ಅದಕ್ಕೆ ಅದನ್ನು ಖಾಲಿ ಚೆಂಬು ಕೊಟ್ಟವ್ರೆ ಕರ್ನಾಟಕಕ್ಕೆ, ಮಲತಾಯಿ ಧೋರಣೆ ತೋರಿಸಿದ್ದಾರೆ ಕರ್ನಾಟಕಕ್ಕೆ ಅಂತೇಳಿ ಅದನ್ನು ಅಡ್ವರ್ಟೈಸ್ಮೆಂಟ್ ಮೂಲಕ ಜನರಿಗೆ ತಿಳಿತಕ್ಕಂಥ ಭಾಷೆಯಲ್ಲಿ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಇತ್ತ ಡಿಸಿಎಂ ಡಿಕೆಶಿ ಚೊಂಬಿನಿಂದ ಅಷ್ಟು ಎಚ್ಚರಿಕೆ ಆಗಿದೆಯಲ್ಲ, ದೇವೇಗೌಡರೇ ಖಾಲಿ ಚೊಂಬು ತೋರಿಸಿ ನಿಮ್ಮಿಂದ ನ್ಯಾಯ ಆಯ್ತು ನಮಗೆ ಅಂತಿದ್ದಾರೆ. ಉದ್ಯೋಗ ಕೊಡುವ ಬದಲು ಖಾಲಿ ಚೆಂಬು ಕೊಟ್ಟಿದ್ದಾರೆ ಅಂತ ಟೀಕಿಸಿದ್ದಾರೆ. ಖಾಲಿ ಚೊಂಬಿಟ್ಕೊಂಡು ಗೌರವಾನ್ವಿತ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ಗೆ ನೀವು ಚೊಂಬು ಕೊಟ್ಬಿಟ್ರಿ, ನಿಮ್ಮಿಂದ ನಮ್ಗಿಂತ ಅನ್ಯಾಯ ಆಯ್ತು, ಈಗ ನೋಡಿ ನಮಗೆ ಮಾತಾಡೋಕ್ಕೆ ಶಕ್ತಿನೇ ಇಲ್ಲ ಅಂತೇಳಿ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ಗೆ ಹೇಳ್ತಾ ಇದ್ದಾರೆ. ಅವರು ಪಬ್ಲಿಕ್ಕಲ್ಲಿ ಏನು ಬೇಕಾದ್ರೂ ಮಾತಾಡಲಿ, ಬಟ್ ಅವರೇ ಭಾಷಣ ಮಾಡಿದಾರಲ್ಲ, ಕರ್ನಾಟಕಕ್ಕೆ ಭಾಳ ಅನ್ಯಾಯ ಮಾಡಿದೆ ಅಂತ ದೇವೇಗೌಡರೇ ಹಿಂದೆ ಎಲ್ಲ ಭಾಷಣ ಮಾಡಿದ್ರು, ಕುಮಾರಸ್ವಾಮಿ ಭಾಷಣ ಮಾಡಿದ್ರು. ಇದೇ ಮಾತಿಗೆ ತಿರುಗೇಟು ಕೊಟ್ಟ ಮಾಜಿ ಸಿಎಂ ಎಚ್ಡಿಕೆ ಅವೆಲ್ಲ ಏನು ಉಪಯೋಗಕ್ಕೆ ಬರಲ್ಲ, ಈಗ ದೇವೇಗೌಡರು ಅಕ್ಷಯ ಪಾತ್ರೆ ತೋರಿಸಿ ಅಂತಾರೆ. ಅಕ್ಷಯ ಪಾತ್ರೆ ಈಗ ನರೇಂದ್ರ ಮೋದಿ ಕೈಯಲ್ಲಿ ಇದೆ. ಇದು ಈ ಸರ್ಕಾರ ಖಜಾನೆ ಖಾಲಿ ಮಾಡಿರುವ ಚೊಂಬು ಪ್ರದರ್ಶನ ಮಾಡಿಕೊಳ್ತಾ ಇದೆ ಅಂತ ಟೀಕಿಸಿದ್ದಾರೆ. ಅಲ್ಲದೆ ಚೊಂಬಿನ ಚಿತ್ರ ಈ ಸರ್ಕಾರದ ಹಣೆ ಬರಹ ಅಂತ ತಿವಿದಿದ್ದಾರೆ. ಅದೆಲ್ಲ ಗೊತ್ತಿರೋ ವಿಚಾರ, ಯಾಕೆಂದ್ರೆ ಅವರು ಪ್ರತಿನಿತ್ಯ ಸತ್ಯನೇ ಹೇಳೋದು. ಜೆಡಿಎಸ್ ಜಾಸ್ತಿ ದಿನ ಉಳಿಯಲ್ಲ, ಬಿಜೆಪಿ ಜೊತೆ ಮರ್ಜ್ ಉಳಿಯುತ್ತೋ ಉಳಿಯಲ್ವೋ ಮುಂದೆ ಆ ಭಗವಂತ ಏನು ಅನ್ನೋದು ಇವರಿಗೆಲ್ಲ ಉತ್ತರ ಕೊಡ್ತಾರೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಕೊಡುಗೆ ಏನು, ಅವ್ರು ಏನು ದುಡ್ಡು ಹಾಕಿದ್ದಾರೆ ಅಂತ ಹೇಳಿ ಇವ್ರ ಕೊಡುಗೆ ಏನು, ಇವ್ರ ಕೊಡುಗೆ ಏನು, ಇವ್ರ ಕೊಡುಗೆ ಏನು? ಸರ್ಕಾರದ ಕಾರ್ಯಕ್ರಮ ಕೊಟ್ಟಿದ್ದು 750 ಕೋಟಿ ರೈತ ಸಾಲ ಮನ್ನಾ ಮಾಡಿದ್ದು, ಹಲವಾರು ನೀರಾವರಿ ಯೋಜನೆಗೆ ನಮ್ಮ ಕೆಲಸ ಏನು ಮಾಡಿದ್ವಿ ಅದೆಲ್ಲ ಇಂಥ ಕಡೆ ಇಡಿ. ರೈತರು ಕುಟುಂಬದಲ್ಲಿ ಆತ್ಮಹತ್ಯೆ ಆದಾಗ ಕೈಯಿಂದ ಹೋಗ್ಬಿಟ್ಟು 200 ಕುಟುಂಬಕ್ಕೆ ಆರ್ಥಿಕ ನೆರವು ಕೊಟ್ಟು ಬಂದಿದ್ದೀನಲ್ಲ, ಅದಕ್ಕಿಂತಲೂ ಬೇಕಾ? ಇವರೇನು ಕೊಟ್ಟರು? ಲೂಟಿ ಹೊಡೆದಿಟ್ಕೊಂಡವರಲ್ಲ. ಇನ್ನೊಂದ್ ಕಡೆ ಬಿಜೆಪಿ ಸಹ ಟ್ವೀಟ್ ಮಾಡಿ ಕಾಂಗ್ರೆಸ್ ಅನ್ನ ಗೇಲಿ ಮಾಡಿದೆ. ಚುನಾವಣೆಯ ಫಲಿತಾಂಶವನ್ನು ನೀಡಿ ಕಾಂಗ್ರೆಸ್ ಕೈಗೆ ಚೊಂಬು ಕೊಟ್ಟಿದೆ. ಜನರಿಂದ ಕಾಂಗ್ರೆಸ್ಗೆ ಚೊಂಬೆ ಗ್ಯಾರಂಟಿ. ಮತ್ತೊಮ್ಮೆ ಮೋದಿ ಸರ್ಕಾರ. ಚುನಾವಣೆ ಫಲಿತಾಂಶ 2024, ಬಿಜೆಪಿ 25, ಜೆಡಿಎಸ್ 3, ಕೈಗೆ ಚೊಂಬು. ಹೀಗೆ ಕಾಂಗ್ರೆಸ್ ಕೈಗೆ ಚೊಂಬು ಕೊಟ್ಟ ಬಿಜೆಪಿ ಫಿರ್ ಏಕ್ ಬಾರ್ ಮೋದಿ ಸರ್ಕಾರ ಅಂತ ಹೇಳಿದೆ. ಒಟ್ಟಾರೆ ಚೊಂಬಿನ ಸದ್ದು ಸದ್ಯಕ್ಕೆ ನಿಲ್ಲುವ ಲಕ್ಷಣಗಳು ಮಾತ್ರ ಕಾಣಿಸ್ತಾ ಇಲ್ಲ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.